ನಮಸ್ಕಾರ ವೀಕ್ಷಕರೇ. ಪರ್ಲ್ ಫೌಂಡೇಶನ್ ಡಾಕ್ಟರ್ ಓವರ್ಸೀಸ್ ಸಹಯೋಗದಲ್ಲಿ MBBS ಅಬ್ರಾಡ್ ಮಾರ್ಗದರ್ಶನ. ಚಿಂತಾಮಣಿಯ ಪ್ರವಾಸಿ ಮಂದಿರದಲ್ಲಿ ಪರ್ಲ್ ಫೌಂಡೇಶನ್ ಡಾಕ್ಟರ್ ಓವರ್ಸೀಸ್ ಸಹಯೋಗದಲ್ಲಿ ಸಂಸ್ಥೆಯ ಸಂಸ್ಥಾಪಕ ನಿರ್ದೇಶಕ ಹರಿನರೇಂದ್ರ ಹಾಗೂ CEO ಭಾಗ್ಯಶ್ರೀರವರು ಸುದ್ದಿಗೋಷ್ಠಿ ನಡೆಸಿದರು. ಸುದ್ದಿಗೋಷ್ಠಿಯಲ್ಲಿ ವೈದ್ಯಕೀಯ ಶಿಕ್ಷಣದ ಕುರಿತು ಮಾತನಾಡಿದರು. ನಮ್ಮ ಸಂಸ್ಥೆ ಸುಮಾರು 10 ವರ್ಷದಿಂದ 2,000 ಸ್ಟೂಡೆಂಟ್ಸ್ಗೆ ನಾವು MBBS ಅಬ್ರಾಡ್ಗೆ ಗೈಡೆನ್ಸ್ ಕೊಟ್ಟಿದ್ದೀವಿ. ಸೊ ಮಕ್ಕಳಿಗೆ ಏನಂತಂದರೆ ಇಲ್ಲಿ ನಮಗೆ ಲಿಮಿಟೆಡ್ ಸೀಟ್ಸ್ ಇರೋದ್ರಿಂದ ಪ್ರತಿ ವರ್ಷ 25 ಲಕ್ಷದಿಂದ 26 ಲಕ್ಷ ಸ್ಟೂಡೆಂಟ್ಸು ನೀಟ್ ಎಕ್ಸಾಮಿನೇಷನ್ಸ್ನ ಬರೀತಾ ಇದ್ದಾರೆ. ಬಟ್ ನಮ್ಮ ಭಾರತದಲ್ಲಿರೋದು ಬರೀ 1,15,000 ಸೀಟ್ಸ್ ಮಾತ್ರ. ಅಂದರೆ ನಿಮಗೆ ಗೌರ್ಮೆಂಟ್ ಸೀಟು ಪ್ಲಸ್ ಪ್ರೈವೇಟ್ ಸೀಟ್ ಎರಡೂ ಕೂಡಿ. ಸೊ ಅದರಿಂದ ಇಲ್ಲಿ ಹುಡುಗರಿಗೆ ನಿಮಗೆ MBBS ಸೀಟ್ ಸಿಗೋದು ತುಂಬ ಕಷ್ಟ ಆಗ್ತಾ ಇದೆ. ಗೌರ್ಮೆಂಟ್ ಸೀಟ್ ಸಿಕ್ಕಿದ್ರೆ ಪರವಾಗಿಲ್ಲ, ಪ್ರೈವೇಟ್ ಸೀಟ್ ಆದರೆ ನಿಮ್ಗೆ ಗೊತ್ತಿರ್ಬೋದು 1.5 ಕೋಟಿಯಿಂದ 2.5 ಕೋಟಿವರೆಗೂ ನಿಮಗೆ ವೆಚ್ಚ ಆಗುತ್ತೆ. ಸೊ ಅದರಿಂದ ನಮ್ಮ ಆರ್ಗನೈಸೇಷನ್ಸ್ ಏನು ಸ್ಟೂಡೆಂಟ್ಸ್ ಗೈಡ್ ಮಾಡ್ತೀವಿ ಅಂತ ಹೇಳಿದ್ರೆ, ಇಂಡಿಯಾದಲ್ಲಿ ಗೌರ್ಮೆಂಟ್ ಸೀಟ್ ಸಿಕ್ಕಿದ್ರೆ ಬೆಲ್ಲ ಕೂಡ ಅದಕ್ಕೆ ಏನು ಬೇಕು ಎಲ್ಲ ರೀತಿಯಲ್ಲಿ ಗೈಡ್ ಮಾಡ್ತೀವಿ. ಇಂಡಿಯಾದಲ್ಲಿ ನಿಮಗೆ ಗೌರ್ಮೆಂಟ್ ಸೀಟ್ ಸಿಕ್ಕಿಲ್ಲ ಅಂದರೆ ವಿದೇಶದಲ್ಲಿ ಗೌರ್ಮೆಂಟ್ ಯೂನಿವರ್ಸಿಟೀಸಲ್ಲಿ ತಮಗೆ MBBS ವ್ಯಾಸಂಗಕ್ಕೆ ಅಡ್ಮಿಷನ್ಸ್ ಮಾಡ್ಕೊಡ್ತೀವಿ. ನಿಮಗೆ ಜಸ್ಟ್ ಅಡ್ಮಿಷನ್ ಮಾಡ್ಕೊಡೋದಂತಲ್ಲ, ನಿಮಗೆ ಪ್ರತಿ ವರ್ಷ ಸ್ಟೂಡೆಂಟ್ಸ್ಗೆ 10 ಬ್ಯಾಚಸಲ್ಲಿ ನಾವು ವಿದೇಶಿ ಕರ್ಕೊಂಡು ಹೋಗ್ತಾ ಇರ್ತೀವಿ. ಅವ್ರಿಗೆ ಡಾಕ್ಯುಮೆಂಟ್ಸ್ ಇರ್ಬೋದು, ಪಾಸ್ಪೋರ್ಟ್ಸ್ ಇರ್ಬೋದು, ವೀಸಾ ಇರ್ಬೋದು, ಇದೆಲ್ಲ ಪ್ರತಿಯೊಂದು ನಮ್ಮ ಸಂಸ್ಥೆಯಲ್ಲಿ ನಮ್ಮದು ಓನ್ ಆಫೀಸು ಡೆಲ್ಲಿಯಲ್ಲಿದೆ. ಸೊ ಅದರಿಂದ ನಿಮಗೆ ಇಮಿಗ್ರೇಷನ್ಸ್ ಎಲ್ಲ ಪ್ರತಿಯೊಂದು ನಾವೇ ಕ್ಲಿಯರೆನ್ಸ್ ಮಾಡಿಕೊಟ್ಟು ಸ್ಟೂಡೆಂಟ್ ಜೊತೆ ನಾವು ಟ್ರಾವೆಲ್ ಆಗ್ತೀವಿ. ಅಲ್ಲಿ ಇಮಿಗ್ರೇಷನ್ಸ್ ಕ್ಲಿಯರೆನ್ಸ್ ಆದಮೇಲೆ ಸ್ಟೂಡೆಂಟ್ಸ್ಗೆ ಹಾಸ್ಟೆಲ್ ಕರ್ಕೊಂಡು ಹೋಗಿ ಅಲ್ಲಿ ಯೂನಿವರ್ಸಿಟಿಯಲ್ಲಿ ಸೆಟಲ್ ಮಾಡಿ, ಹಾಸ್ಟೆಲ್ ಸೆಟಲ್ ಮಾಡಿ ಟೋಟಲ್ 6 ವರ್ಷ ಅವ್ರು ಕೋರ್ಸ್ ಕಂಪ್ಲೀಷನ್ ಮಾಡೋವರೆಗೂ ನಾವು ಟೇಕ್ ಕೇರ್ ಮಾಡ್ತೀವಿ. ತುಂಬ ಹತ್ತಿರ ಒಂದು 15-16 ಯೂನಿವರ್ಸಿಟೀಸಲ್ಲಿ ನಮ್ಮದು ಓನ್ ಕೋಆರ್ಡಿನೇಟರ್ಸ್ ಇದ್ದಾರೆ. ನಮ್ಮ ಕೋಆರ್ಡಿನೇಟರ್ಸ್ ಸ್ಯಾಲರಿ ಕೊಟ್ಟಿದ್ದೀವಿ. ಇವ್ರು ಏನು ಮಾಡ್ತಾರೆ ಅಂದರೆ ನಮಗೆಲ್ಲ ಹೋಗುವಂಥ ಇಂಡಿಯನ್ ಸ್ಟೂಡೆಂಟ್ಸ್ ಇರ್ಬೋದು, ಕರ್ನಾಟಕ ಸ್ಟೂಡೆಂಟ್ಸ್ ಇರ್ಬೋದು, ಪ್ರತಿಯೊಬ್ಬರು ಅವ್ರು ಟೇಕ್ ಕೇರ್ ಮಾಡ್ತಾರೆ. ಸೊ ಅದರಿಂದ ನಿಮಗೆ ಎಂಡ್ ಟು ಎಂಡ್ ಗೈಡೆನ್ಸ್ ನಾವು ಮಾಡ್ಕೊಡ್ತೀವಿ. ಯಾವ ಥರ ಸೆಲೆಕ್ಟ್ ಮಾಡ್ಕೊತೀರಾ ಸರ್? ಸ್ಟೂಡೆಂಟ್ ಏನಂತಂದರೆ ಇವಾಗ ಇಂಡಿಯಾದಲ್ಲಿ ಬಂದುಬಿಟ್ಟು ನೀಟ್ ಎಕ್ಸಾಮಿನೇಷನ್ಸ್ನ ಬರೀತಾ ಇರ್ತಾರೆ ಸ್ಟೂಡೆಂಟ್ಸು. ಓಕೆ, ಅವ್ರಿಗೇನಾಗುತ್ತೆ ಅಂದರೆ ಎಲಿಜಿಬಿಲಿಟಿ ಯಾಕಂದರೆ 720 ಮಾರ್ಕ್ಸ್ಗೆ ನಿಮಗೆ ಎಕ್ಸಾಮಿನೇಷನ್ ಬರೀತಾರೆ. ಇವಾಗ ಜನರಲ್ ಕ್ಯಾಟಗರಿ ಅಂದರೆ 600 ಮಾರ್ಕ್ಸ್ ಮೇಲೆ ತೊಗೋಬೇಕಾಗುತ್ತೆ. ಅವ್ರಿಗೆ ಒಂದು ಗೌರ್ಮೆಂಟ್ ಸೀಟ್ ತೊಗೊಬೇಕಂತಂದರೆ SC ST OBC ಅವ್ರಿಗೆ ಒಂದು 500ರಿಂದ 550 ಮೇಲೆ ತೊಗೋಬೇಕಾಗುತ್ತೆ. ತುಂಬ ಜನ ಸ್ಟೂಡೆಂಟ್ಸು 85%, 95% ತೊಗೊಂಡಿರ್ತಾರೆ. ಬಟ್ ನೀಟಲ್ಲಿ ಬರೀ 200 ಮಾರ್ಕ್ಸ್ 300 ಮಾರ್ಕ್ಸ್ ಮಾತ್ರ ಬಂದಿರ್ತದೆ. ಯಾಕಂದರೆ ನಿಮ್ಗೆ ಗೊತ್ತಿರೋದು ಎಷ್ಟು ಡಿಫಿಕಲ್ಟ್ ಇರುತ್ತೆ ಇವಾಗೆಲ್ಲ ನಿಮಗೆ ನೀಟ್ ಎಕ್ಸಾಮಿನೇಷನ್ಸ್ ಅಂತ ಹೇಳ್ಬಿಟ್ಟು ಪದೇ 2 ಸರಿ 3 ಸರಿ ನೀವು ಎಕ್ಸಾಮಿನೇಷನ್ ಬರೆದ್ರು ಕೂಡ ಅಷ್ಟೇ ಮಾರ್ಕ್ಸ್ ಬರ್ತಾ ಇರುತ್ತೆ. ನಾವೇನು ಮಾಡ್ತೀವಿ, ಈ ಥರ ಸ್ಟೂಡೆಂಟ್ಸ್ಗೆ ಯಾರು ಯಾಕಂದರೆ ನಿಮ್ಗೆ MBBS ಮಾಡಬೇಕಂದ್ರೆ 6 ವರ್ಷ MBBS ಮತ್ತು 2ರಿಂದ 3 ವರ್ಷ MSR ಮಾಡಬೇಕಾಗುತ್ತೆ. 8ರಿಂದ 9 ವರ್ಷ ಅವ್ರ ಎಜುಕೇಷನ್ ಇರಬೇಕಾಗುತ್ತೆ. ಪ್ರತಿ ವರ್ಷ ತುಂಬ ಇಂಪಾರ್ಟೆಂಟು. ಇನ್ ಕೇಸ್ 1 ವರ್ಷ ಅವ್ರು ಲಾಂಗ್ ಟರ್ಮ್ ಮಾಡೋದಕ್ಕಿಂತ ನೀವು ಇಲ್ಲಿ ಗೌರ್ಮೆಂಟ್ ಯೂನಿವರ್ಸಿಟಿಯಲ್ಲಿ ನಿಮಗೆ ಸೀಟ್ ಸಿಕ್ಕಿಲ್ಲ ಅಂದರೆ ವಿದೇಶದಲ್ಲಿ ಗೌರ್ಮೆಂಟ್ ಯೂನಿವರ್ಸಿಟೀಸಲ್ಲಿ ನೀವು ಹೋದರೆ ಇಲ್ಲಿ 1 ವರ್ಷ ಕಟ್ಟೋ ಫೀಸ್ ಏನಿರುತ್ತಲ್ಲೋ ಅಲ್ಲಿ 6 ವರ್ಷ ಮುಗಿಸ್ಕೊಂಡು ಬರ್ಬೋದು. ಒಂದು 25ರಿಂದ 30 ಲಕ್ಷ ಇದ್ದರೆ ಇನ್ಕ್ಲೂಡಿಂಗ್ ನಿಮಗೆ ಯೂನಿವರ್ಸಿಟಿ ಫೀಸ್, ಹಾಸ್ಟೆಲ್ಲು, ನಿಮಗೆ ಡಾಕ್ಯುಮೆಂಟೇಷನ್, ಫುಡ್ಡು, ಅಕಾಮಿಡೇಷನ್ ಎಲ್ಲ ಬರೋದು ಒಂದು 25ರಿಂದ 30 ಲಕ್ಷದಲ್ಲಿ ಕಂಪ್ಲೀಷನ್ ಮಾಡ್ಕೊತಾರೆ. ಸೊ ಅದರಿಂದ ಸ್ಟೂಡೆಂಟ್ ಬಡ್ಜೆಟ್ ಬೇಸಸ್ ಮೇಲೆ ಪ್ಲಸ್ ಅವ್ರ ಕೆರಿಯರ್ ಏನು ಪ್ಲಾನ್ ಮಾಡ್ತಾ ಇದ್ದಾರೆ. ಇನ್ ಕೇಸ್ ಇಂಡಿಯನ್ ರಿಟರ್ನ್ ಬರಬೇಕು ಅಂದ್ಕೊಂಡಿದ್ದಾರಲ್ಲ, ಇಲ್ಲ ಅಂತ ಹೇಳಿದ್ರೆ ವಿದೇಶದಲ್ಲೇ ಸೆಟ್ಲ್ ಆಗಬೇಕು ಅಂದ್ಕೊಂಡಿದ್ದಾರೆ, ಅವ್ರಿಗೆ ಏನು ಅವ್ರ ಪ್ಲಾನ್ಸ್ ಇದೆಯೋ ಅದ್ರ ಬೇಸಿಸ್ ಮೇಲೆ ನಾವು ಯೂನಿವರ್ಸಿಟೀಸ್ನ ಗೈಡ್ ಮಾಡ್ಕೊಡ್ತೀವಿ. ಸೊ ಪ್ರತಿ ವರ್ಷ 200ರಿಂದ 250 ಸ್ಟೂಡೆಂಟ್ಸ್ ನಮ್ಮ ಆರ್ಗನೈಸೇಷನ್ಸ್ ಕಡೆಯಿಂದ ವಿದೇಶಕ್ಕೆ ಹೋಗ್ತಾ ಇದ್ದಾರೆ. ಸೊ ನಾವು ಪ್ರತಿ ವರ್ಷ ಏನು ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ವೈದ್ಯ ಶಿಕ್ಷಣ ಸ್ಕಾಲರ್ಶಿಪ್ ಎಕ್ಸಾಮಿನೇಷನ್ಸ್ನ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಸೊ ಕರ್ನಾಟಕದಲ್ಲಿ ಎಲ್ಲ ಡಿಸ್ಟ್ರಿಕ್ಟ್ಸಿಂದ ನಿಮಗೆ ಈ ಎಕ್ಸಾಮಿನೇಷನ್ಸ್ಗೆ ತೊಗೊತಾರೆ. ಸರಿ ಸುಮಾರು ಒಂದು 300ರಿಂದ 350 ಜನ ಸ್ಟೂಡೆಂಟ್ಸ್ ಎಕ್ಸಾಮಿನೇಷನ್ಸ್ಗೆ ಬರ್ತಾರೆ. ಇಲ್ಲಿ ಅಂತಂದ್ರೆ ತುಂಬ ಜನ ನಿಮಗೆ ಸಿಟೀಸಲ್ಲಿ ಅಂದರೆ ಅರ್ಬನ್ ಏರಿಯಾಸಲ್ಲಿ ಇದ್ರ ಬಗ್ಗೆ ಮಾಹಿತಿ ಚೆನ್ನಾಗಿ ಗೊತ್ತಿರೋದ್ರಿಂದ ತುಂಬ ಸ್ಟೂಡೆಂಟ್ಸ್ ಪ್ರತಿ ವರ್ಷ ಬಂದು ನಿಮಗೆ ಸ್ಕಾಲರ್ಶಿಪ್ಸ್ ತೊಗೊತಾ ಇದ್ದಾರೆ. ಯಾಕಂದರೆ ನಿಮಗೆ ಈ ವೈದ್ಯ ಶಿಕ್ಷಣ ಸ್ಕಾಲರ್ಶಿಪ್ಸ್ ಎಕ್ಸಾಮ್ಸ್ ಏನಂತ ಹೇಳಿದ್ರೆ ನಿಮಗೆ ನೀಟ್ ಬೇಸ್ ಎಕ್ಸಾಮಿನೇಷನ್ಸ್ ಇರುತ್ತೆ, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿನೇ ಇರುತ್ತೆ. ಸೊ ಇದರಲ್ಲಿ ಯಾರು ಟಾಪ್ ಬಂದಿರ್ತಾರೋ ಹುಡುಗರಿಗೆ ಫಸ್ಟ್ ಪ್ರೈಸ್ 5 lakhs, ಸೆಕೆಂಡ್ ಪ್ರೈಸ್ 3 lakhs, ಥರ್ಡ್ ಪ್ರೈಸ್ 2 lakhs, ಆ ಥರ ನಿಮ್ಗೆ 50,000, 1 ಲಕ್ಷ, ಹತ್ತಿರ ಒಂದು 15-14 ಸ್ಟೂಡೆಂಟ್ಸ್ಗೆ ಪ್ರತಿ ವರ್ಷ ನಮ್ಮ ಆರ್ಗನೈಸೇಷನ್ಸ್ ಕಡೆಯಿಂದ ಸ್ಕಾಲರ್ಶಿಪ್ಸ್ ಕೊಡ್ತಾ ಇದ್ದೀವಿ. ಈ ಸ್ಕಾಲರ್ಶಿಪ್ಸ್ನ ಅವ್ರು ಬೇಕಂದ್ರೆ ಯೂನಿವರ್ಸಿಟಿ ಫೀಸ್ಗೆ ಇಲ್ಲಾಂತಂದ್ರೆ ಅವ್ರ ಪರ್ಸನಲ್ ಎಕ್ಸ್ಪೆನ್ಸಸ್ಗೆ ಯೂಟಿಲೈಸ್ ಮಾಡ್ಕೋಬಹುದು. ಈ ವಾಟ್ ಆರ್ ದ ಸ್ಕಾಲರ್ಶಿಪ್ಸ್ ಬರುತ್ತಲ್ವಾ, ಈ ಸ್ಟೂಡೆಂಟ್ ಇಲ್ಲಿಂದ ಅವ್ರ ಅಡ್ಮಿಷನ್ಸ್ ತೊಗೊಂಡ್ರೆ ಮುಂಚೆ ಅವ್ರ ಪೇರೆಂಟ್ಸ್ ಅವ್ರಿಗೆ ನಾವು ಡೆಪಾಸಿಟ್ ಮಾಡ್ತೀವಿ. ಅದನ್ನ ಅವ್ರು ಏನಕ್ಕೆ ಬೇಕಾದರೂ ಯೂಟಿಲೈಸ್ ಮಾಡ್ಕೋಬಹುದು. ಈ ವಾಟ್ ಆರ್ ದ ಸ್ಕಾಲರ್ಶಿಪ್ಸ್ ಇದೆಯಲ್ವಾ, ಇದನ್ನ ಬಂದ್ಬಿಟ್ಟು ಅರ್ಬನ್ ಸ್ಟೂಡೆಂಟ್ಸ್ ತುಂಬ ಯೂಟಿಲೈಸ್ ಮಾಡ್ಕೊತಾ ಇದ್ದಾರೆ, ರೂರಲ್ ಸ್ಟೂಡೆಂಟ್ಸ್ ಯಾರು ಯೂಟಿಲೈಸ್ ಮಾಡ್ಕೊತಾ ಇಲ್ಲ. ಸೊ ಅದರಿಂದ ಕರ್ನಾಟಕದಲ್ಲಿರುವ ಎಲ್ಲ ರೂರಲ್ ಸ್ಟೂಡೆಂಟ್ಸ್ಗೆ ನಾನೇನು ಗೈಡ್ ಮಾಡೋದು ಅಂತ ಹೇಳಿದ್ರೆ ಈ ಥರ ಅವಕಾಶನ ನೀವು ಉಪಯೋಗಿಸ್ಕೊಳ್ಳಿ. ಯಾಕಂದರೆ ನಿಮಗೆ
ಗೌರ್ಮೆಂಟ್ ಸೀಟ್ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು MBBS ಅಂತಿರೋ ನಿಮ್ಮ ಆಸೆಯನ್ನು ನಿರಾಸೆ ಮಾಡ್ಕೊಳಕ್ಕೆ ಹೋಗಬೇಡಿ. ಡೆಂಟಲ್, ಆಯುರ್ವೇದಿಕ್ ಬೇರೆ ಬೇರೆ ಸ್ಟ್ರೀಮ್ಸ್ಗೆಲ್ಲ ಹೋಗ್ತಾ ಇದ್ದೀರಾ. ನೀವು MBBS ಮಾಡಬೇಕಂದ್ರೆ ಖಂಡಿತ ನಿಮ್ಗೆ ಏನು ಬೇಕು ಎಲ್ಲ ರೀತಿ ನಾವು ಗೈಡೆನ್ಸ್ ಕೊಡ್ತೀವಿ. ಪ್ಲಸ್ ಸ್ಟೂಡೆಂಟ್ಸ್ಗೆ ನಿಮಗೆ ಅಲ್ಲಿ ಫೀಸ್ ಕಟ್ಟಕ್ಕಾಗಲ್ಲ ಅಂತ ಲೋನ್ಸ್ ಬೇಕಂತ ಹೇಳಿದ್ರೆ ಲೋನ್ಸ್ ಕೂಡ ನಮ್ಮ ಟೀಮ್ ಇದೆ, ಲೋನ್ಸ್ ಗೈಡ್ ಮಾಡ್ಕೊಡ್ತಾರೆ. ನಿಮಗೆ ಚೆನ್ನಾಗಿ ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡಿದ್ದೀರಾ ಅಂತ ಹೇಳಿದ್ರೆ ನಮ್ಮ ಕಡೆಯಿಂದ ಸ್ಕಾಲರ್ಶಿಪ್ ಸಿಗುತ್ತೆ. ಪ್ಲಸ್ ನೀವು ಯೂನಿವರ್ಸಿಟಿಗೆ ಹೋದ್ಮೇಲೆ ಅಲ್ಲಿ ಟಾಪ್ ಆರ್ಗನೈಸೇಷನ್ ಗೌರ್ಮೆಂಟ್ ಯೂನಿವರ್ಸಿಟೀಸ್ ಇರುತ್ತೆ. ಅಲ್ಲಿ ಯಾರು ಟಾಪ್ ಸ್ಕೋರ್ ಮಾಡ್ತಾರೆ ಪ್ರತಿ ವರ್ಷ ಅಲ್ಲಿ ಯೂನಿವರ್ಸಿಟಿ ಗೌರ್ಮೆಂಟ್ ಕಡೆಯಿಂದ ಸ್ಕಾಲರ್ಶಿಪ್ ಸಿಗುತ್ತೆ. ಸೊ ಇದಕ್ಕೆಲ್ಲ ಸಂಪೂರ್ಣವಾಗಿ ಮಾಹಿತಿ ನಾವು ಗೈಡ್ ಮಾಡ್ಕೊಡ್ತೀವಿ. ನಿಮಗೆ ಎಂಡ್ ಟು ಎಂಡ್ ಗೈಡೆನ್ಸ್ ಕೊಟ್ಟು ಸಪೋರ್ಟ್ ಕೊಟ್ಟು ನೀವು MBBS ಮುಗಿಸ್ಕೊಂಡು ರಿಟರ್ನ್ ಬರೋವರೆಗೂ ನಾವು ಗೈಡ್ ಮಾಡ್ತೀವಿ. ಅದು ಅಲ್ಲದೆ ತುಂಬ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ ವಿದೇಶದಲ್ಲೇ MBBS ಮಾಡ್ಕೊಂಡು ತುಂಬ ಜನ US, UK, ಕೆನಡಾ, ಆಸ್ಟ್ರೇಲಿಯಾದಲ್ಲಿ MS ಸೆರೆಮನಿ ಮಾಡ್ಕೊತಾರೆ, ಇಂಡಿಯಾಗೆ ರಿಟರ್ನ್ ಬರೋಲ್ಲ. ಏನಕ್ಕೆ ಅಂತ ಹೇಳಿದ್ರೆ ಈ 5 ದೇಶದಲ್ಲಿ MS ಸೆರೆಮನಿ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ PG ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಇಂಟರ್ನ್ಯಾಷನಲ್ ಲೈಸೆನ್ಸ್ ಸಿಗುತ್ತೆ. ನೀವು ದೇಶ ವಿದೇಶದಲ್ಲಿ ಎಲ್ಲಿ ಬೇಕಾದರೂ ಆಸ್ ಎ ಡಾಕ್ಟರ್ ಪ್ರಾಕ್ಟೀಸ್ ಮಾಡ್ಬೋದು. ಮಿನಿಮಮ್ ಸ್ಯಾಲರಿ ನಿಮಗೆ 1 ಕೋಟಿಯಿಂದ 2 ಕೋಟಿವರೆಗೂ ಇರುತ್ತೆ. ಸೊ ಇದ್ರ ಬಗ್ಗೆ ಮಾಹಿತಿ ನಮ್ಮಲ್ಲಿರೋ ಯಾವುದೇ ಸ್ಟೂಡೆಂಟ್ಸ್ ಗೊತ್ತಿಲ್ಲ, ಇಲ್ಲಿರೋ ಯಾರೂ ನಮಗೆ ಎಜುಕೇಟರ್ಸ್ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಿಲ್ಲ. ಸೊ ಇದ್ರ ಬಗ್ಗೆ ನಾವು ಸಂಪೂರ್ಣ ಮಾಹಿತಿ ಕೊಟ್ಟು ಮಕ್ಕಳಿಗೆ MS ಸೆರೆಮನಿ ಮಾಡ್ಕೊಂಡು ಇಲ್ಲಿ ಬರೋವರೆಗೂ ನಾವು ಗೈಡೆನ್ಸ್ ಮಾಡ್ಕೊಡ್ತೀವಿ. ಸೊ ನಾನು ಡಾಕ್ಟರ್ ಪ್ರಕಾಶ್ ಅಂತ ಇವಾಗ ರೀನೀಟಾಗಿ ಸ್ಟೂಡೆಂಟ್ಸ್ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಡಿಸಪಾಯಿಂಟ್ ಆಗಕ್ಕೆ ಹೋಗಬೇಡಿ. ಯಾಕಂದರೆ ತುಂಬ ಹಾರ್ಡ್ ಇತ್ತು ಕ್ವಶನ್ ಪೇಪರ್ ಅಂತ ಹೇಳ್ತಾ ಇದ್ರು. ಫಿಸಿಕ್ಸು ಹಾರ್ಡ್ ಆಗಿತ್ತು, ಕೆಮಿಸ್ಟ್ರಿ ಮಾಡ್ರೇಟ್ ಆಗಿತ್ತು, ಬಯಾಲಜಿ ಬಂದ್ಬಿಟ್ಟು ಈಸಿ ಆಗಿತ್ತು ಅಂತ ಹೇಳಿದ್ರು. ಸೊ ಇದೊಂದೇ ಅಲ್ಲ ನಿಮ್ಮ ಕರಿಯರ್ ಆಪ್ಷನ್ ಬಂದ್ಬಿಟ್ಟು. ಯಾಕಂದರೆ ಇಂಡಿಯಾದ ಗೌರ್ಮೆಂಟ್ ಸೀಟ್ ಸಿಗದೆ ಇದ್ದರೆ ನೀವು ಅಬ್ರಾಡಲ್ಲಿ ಕೂಡ ಮಾಡ್ಬೋದು. ಯಾಕಂದ್ರೆ ನಿಮ್ಮ ಒಬ್ಬರದೇ ಪ್ರಾಬ್ಲಮ್ ಆಗಿಲ್ಲದೆ ಇರೋದ್ರಿಂದ ಸೊ ನೀಟ್ ಕಟ್ ಆಫ್ ಕೂಡ ತುಂಬಾ ಲೋ ಇರುತ್ತೆ. ಓಕೆ, ನೀವು ಟ್ರೈ ಮಾಡ್ಬೋದು. ಅಕಸ್ಮಾತ್ ಇಂಡಿಯಾದಲ್ಲಿ ಗೌರ್ಮೆಂಟ್ ಸೀಟ್ ಸಿಗ್ತಿದ್ರೆ ಅಬ್ರಾಡಲ್ಲಿ ಮಾಡ್ಬೋದು. ನಾವು ನಿಮಗೆ ನಿಮ್ಮ ಬಜೆಟ್ ವೈಸು ನಿಮ್ಮ ರಿಕ್ವೈರ್ಮೆಂಟ್ ಏನೇನಿರುತ್ತೋ ಅದ್ರ ಮೇಲೆ ನಿಮಗೆ ನಾವು ಸಜೆಸ್ಟ್ ಮಾಡ್ಕೊಡ್ತೀವಿ. ನಮ್ಮ ಕಡೆಯಿಂದ ನಿಮ್ಗೆ ಏನೇನು ಗೈಡೆನ್ಸ್ ಇರುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ನಿಮ್ಮ ಆಪ್ಷನ್ ಪ್ರಕಾರ, ನಿಮ್ಮ ರಿಕ್ವೈರ್ಮೆಂಟ್ ಪ್ರಕಾರ ನೀವು ಯಾವ್ಯಾವ ಕಂಟ್ರಿ ಚೂಸ್ ಮಾಡ್ಕೋಬೋದು ಅಂತ ಹೇಳ್ತೀವಿ. ಇವಾಗ ನಾನು ಇಂಡಿಯಾ ವಾಪಸ್ ಬಂದರೆ ಸಾಕು MBBS ಮಾಡ್ಕೊಂಡ್ರೆ ನೀವು ರಷ್ಯಾ ಹೋಗ್ಬೋದು, ಉಜ್ಬೇಕಿಸ್ತಾನ ಹೋಗ್ಬೋದು, ಬೇರೆ ಬೇರೆ ಕಂಟ್ರೀಸ್ಗೆಲ್ಲ ಹೋಗ್ಬೋದು. ಬಟ್ ನೀವು USA, ಯುರೋಪ್ ಕಂಟ್ರೀಸ್ಗೆಲ್ಲ ಹೋಗ್ಬೇಕಂದ್ರೆ ಜಾರ್ಜಿಯಾ, ಅರ್ಮೇನಿಯಾ ಹೋಗ್ಬೋದು. ಈ ಥರ ಬೇರೆ ಬೇರೆ ರಿಕ್ವೈರ್ಮೆಂಟ್ಗೆ ಬೇರೆ ಬೇರೆ ಸೊಲ್ಯೂಷನ್ ಇರುತ್ತೆ. ಸೊ ಅದನ್ನ ನಾವು ನಿಮಗೆ ಗೈಡ್ ಮಾಡ್ಕೊಡ್ತೀವಿ. ನೆಕ್ಸ್ಟ್ ಆಪ್ಷನ್ ಏನು ಬರುತ್ತೆ ಅಂದರೆ ಯೂನಿವರ್ಸಿಟಿ ಯಾವ ಥರ ಇರಬೇಕು ಅಂತ. ಸೊ ಯೂನಿವರ್ಸಿಟಿ ಯಾವ ಥರ ಇರಬೇಕಂದ್ರೆ FMG ಪಾಸಿಂಗ್ ರೇಟ್ ಜಾಸ್ತಿ ಇರಬೇಕು. ಇವಾಗ ಕೂಡ ನೀವು ಯಾವುದೇ ಕಾಲೇಜಿಗೆ PU ಕಾಲೇಜಿಗೆ ಸೇರಿಸ್ಬೇಕಾದ್ರೆ ಅಲ್ಲಿ ನೀಟ್ ಸ್ಕೋರ್ ಎಷ್ಟು ಬಂತು, PUCದು ನೀಟ್ ಸ್ಕೋರ್ ಎಷ್ಟು ಬಂತು ಅಂತ ನೋಡ್ತೀರಲ್ವಾ, ಅದ್ರ ಮೇಲೆ ನಿಮ್ಮ ಮಕ್ಕಳನ್ನ ಕಾಲೇಜ್ ಜಾಯಿನ್ ಮಾಡ್ತೀರಾ. ಸೊ ಹಾಗೇನೆ ನೀವು ಯೂನಿವರ್ಸಿಟಿಗೆ ಅಬ್ರಾಡಲ್ಲಿ ಯೂನಿವರ್ಸಿಟಿ ಚೂಸ್ ಮಾಡಬೇಕಾದ್ರೆ FMG ಪಾಸಿಂಗ್ ರೇಟ್ ಎಷ್ಟು ಬಂತು ಅಂತ ನೋಡಬೇಕಾಗುತ್ತೆ. ಆಮೇಲೆ ಕ್ಲೈಮೇಟ್ ಹೇಗಿದೆ ಅಂತ ನೋಡಬೇಕಾಗುತ್ತೆ. ಆಮೇಲೆ ಆ ಯೂನಿವರ್ಸಿಟಿದು ಅಕಾಡೆಮಿಕ್ ಕ್ವಾಲಿಟಿ ಹೇಗಿದೆ ಅಂತ ನೋಡಬೇಕಾಗುತ್ತೆ. ಅಂದರೆ ಎಷ್ಟು ಜನ ಪಾಸ್ ಆಗಿದ್ದಾರೆ, ಹೇಗೆ ನಡೀತಾ ಇದೆ, ರಿಸರ್ಚ್ ಸೆಂಟರ್ಸ್ ಎಷ್ಟಿವೆ ಅದನ್ನೆಲ್ಲ ನೋಡಬೇಕಾಗುತ್ತೆ. ಅದು ಅಂತಂದ್ರೆ ಅದನ್ನ ಬಿಟ್ಬಿಟ್ಟು ಇವಾಗ ಮಾರಲ್ ಸಪೋರ್ಟ್ ಬೇಕಾಗುತ್ತೆ ನೋಡ್ಕೊಂಡು ಹೋದಾಗ. ಯಾಕಂದರೆ ಅಪ್ಪ ಅಮ್ಮನ ಇಲ್ಲೇ ಬಿಟ್ಬಿಟ್ಟು ಹೋಗಿರ್ತಾರೆ, ಬೇರೆ ದೇಶ ಆಗಿರೋದ್ರಿಂದ ನೀವು ಪದೇ ಪದೇ ಹೋದಾಗ ಮಕ್ಕಳನ್ನ ನೋಡೋಕ್ಕಾಗಲ್ಲ. ಸೊ ಮಾರಲ್ ಸಪೋರ್ಟ್ ಹೆಂಗೆ ಸಿಗುತ್ತೆ, ನಮ್ಮದೇ ಲೋಕಲ್ ಸ್ಟೂಡೆಂಟ್ಸ್ ಅಲ್ಲಿ ಇದ್ದಾವಾಗ ಆಬ್ವಿಯಸ್ಲಿ ಮಾರಲ್ ಸಪೋರ್ಟ್ ಸಿಗುತ್ತೆ. ಸೊ ಇವನ್ನೆಲ್ಲ ಮೈಂಡಲ್ಲಿ ಇಟ್ಕೊಂಡು ನಾವು ಯೂನಿವರ್ಸಿಟಿನ ನಿಮಗೆ ಸಜೆಸ್ಟ್ ಮಾಡ್ಕೊಡ್ತೀವಿ. ಇನ್ನೊಂದು ಮೇನ್ ಆಗ ಏನಂದರೆ, ಸೊ ನೀವು ಎಲ್ಲ ಪೇರೆಂಟ್ಸ್ಗೂ ಭಯ ಇರುತ್ತೆ ನಮ್ಮ ಮಕ್ಕಳನ್ನ ಅಬ್ರಾಡ್ ಕಳಿಸ್ಕೊಡ್ತೀವಿ ಅಂತ. ಸೊ ಅಬ್ರಾಡ್ ಕಳಿಸ್ಕೊಟ್ಟಾಗ ಸೇಫ್ ಆಗಿರ್ತಾರೋ ಇಲ್ವೋ, ಅದು ನಾವು ಹೆಣ್ಮಕ್ಳನ್ನ ಕಳಿಸ್ಕೊಡ್ತೀವಿ ಅಂತ ಹೇಳಿದವಾಗ. ಸೊ ನೀವು ರಷ್ಯಾ ಆಗಲಿ, ಜಾರ್ಜಿಯಾ ಆಗಲಿ, ಉಜ್ಬೇಕಿಸ್ತಾನ ಆಗಲಿ ತುಂಬಾ ಸೇಫ್ ಆಗಿದೆ. ಮೇನಾಗಿ ನಾನು ರಷ್ಯಾ ಬಗ್ಗೆ ಹೇಳಬೇಕಂದ್ರೆ ನೀವು ಫಸ್ಟ್ ಸ್ಟೆಪ್ ಆಫ್ ಸೆಕ್ಯೂರಿಟಿ ಬಂದ್ಬಿಟ್ಟು ನಿಮಗೆ ಇಮಿಗ್ರೇಷನಿಂದಾನೇ ಸ್ಟಾರ್ಟ್ ಆಗುತ್ತೆ. ಸೊ ನಿಮ್ಮ ನಂಬರ್ನ ನೋಟ್ ಮಾಡ್ಕೊತಾರೆ ಯಾರ್ಯಾರು ಹೋಗ್ಬೇಕಾದ್ರೆ, ಯಾಕಂದರೆ ನ್ಯಾಷನಲ್ ಸೆಕ್ಯೂರಿಟಿ ಬರುತ್ತೆ. ಓಕೆ, ಸೊ ದೇ ವಿಲ್ ಬಿ ವಾಚಿಂಗ್ ಸ್ಟೂಡೆಂಟ್ಸ್. ಆಮೇಲೆ ಏನಾಗುತ್ತೆ ಅಂದರೆ ಕ್ಯಾಂಪಸ್ ಸೆಕ್ಯೂರಿಟಿ ಅಂತ ಇರುತ್ತೆ. ಓಕೆ, ಕ್ಯಾಂಪಸ್ಗಳಾಗಲಿ ಇಲ್ಲ ಹಾಸ್ಟೆಲಲ್ಲಾಗಲಿ ನಿಮಗೆ ಆಕ್ಸೆಸ್ ಕಾರ್ಡ್ಸ್ ಇರುತ್ತೆ. ಯಾರೇ ಸ್ಟ್ರೇಂಜರ್ಸ್ನ ಅಲ್ಲಿ ಬಿಡಲ್ಲ. ಸೊ ಅವರಿಗೆ ಸಪ್ರೇಟಾಗಿ ಹಾಸ್ಪಿಟಲ್ಸ್ ಬಿಲ್ಡಿಂಗ್ಸ್ ಇರುತ್ತೆ. ಸೇಫ್ಟಿ ವೈಸ್ ಬಂದಾಗ ಅಲ್ಲಿ 80% ಆಫ್ ದ ಸ್ಟೂಡೆಂಟ್ಸ್ ಹೋಗೋದು ಗರ್ಲ್ಸೇ ಇರ್ತಾರೆ ಅಲ್ಲಿ. ಓಕೆ, ಈವನ್ ರಷ್ಯಾ ಕಂಟ್ರಿಯಲ್ಲಿ ಕೂಡ 80% ಆಫ್ ದ ಪಾಪ್ಯುಲೇಷನ್ ಬಂದ್ಬಿಟ್ಟು ಹೆಣ್ಮಕ್ಳು, ಮಕ್ಕಳು, ಆಮೇಲೆ ಹಿರಿಯರೇ ಇರ್ತಾರೆ, ಸೀನಿಯರ್ ಸಿಟಿಜನ್ಸ್. ಯಾಕಂದರೆ ಆರ್ಡರ್ಸ್ ಎಲ್ಲ ನಿಮಗೆ ಮಿಲಿಟ್ರಿಗೆ ಸೇರ್ಕೊಂಡಿರ್ತಾರೆ. ಸೊ ನೀವು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗೆ ಹೋಗಲಿ ಇಲ್ಲ ಮಾಲ್ಸ್ಗೆ ಹೋಗಲಿ ಎಲ್ಲೇ ಹೋದ್ರೂ ನಿಮಗೆ ಹೆಣ್ಮಕ್ಳೇ ಇರ್ತಾರೆ. ಆಮೇಲೆ ನಿಮಗೆ 24/7 CCTV ಸರ್ವೆಲೆನ್ಸ್ ಇರುತ್ತೆ, 24/7 ನಿಮಗೆ ಪೊಲೀಸ್ ಸರ್ವೆಲೆನ್ಸ್ ಇರುತ್ತೆ. ಸೇಫ್ಟಿ ವೈಸು ಯೋಚನೆ ಮಾಡೋಂಗೆ ಇಲ್ಲ ಅಲ್ಲಿ. ಸೊ ನಿಮಗೂ ಗೊತ್ತಿದೆ ರಷ್ಯಾ ಮತ್ತು ಇಂಡಿಯಾ ಬಾಂಡೇಜ್ ಕೂಡ ಹೇಗಿದೆ ಅಂತ. ಸೊ ಇಂಡಿಯನ್ಸ್ ಅಂದರೆ ಅಲ್ಲಿ ತುಂಬ ರೆಸ್ಪೆಕ್ಟ್ ಕೊಡ್ತಾರೆ. ಇದು ಬಂದ್ಬಿಟ್ಟು ಸೇಫ್ಟಿ ವೈಸ್ ಇತ್ತು.
ಮ್ಯಾಕ್ಸಿಮಮ್ ಹೆಣ್ಮಕ್ಳಿಗೆ ಟ್ರಾವೆಲ್ ಆಗ್ತಾರೆ. ನಮಗೆ ಪ್ರತಿ ವರ್ಷ 200 ಸ್ಟೂಡೆಂಟ್ಸ್ ನಾವು ಕಳಿಸಿದ್ವಿ ಅಂತ ಹೇಳಿದ್ರೆ ಅದರ 150 ಸ್ಟೂಡೆಂಟ್ಸ್ ಬರೀ ಹೆಣ್ಮಕ್ಳು ಇರ್ತಾರೆ. ಸೊ ಅದರಿಂದ ಎಲ್ಲರೂ ಕನ್ಸರ್ನ್ ಆಗ್ತಾರೆ ಹೆಣ್ಮಕ್ಳು ಯಾವ ಥರ ಸೇಫ್ಟಿ ಬಗ್ಗೆ. ಯಾಕಂದ್ರೆ ಗಂಡು ಮಕ್ಳ ವಿಚಾರಕ್ಕೆ ಯಾರು ಅಷ್ಟೊಂದು ಯೋಚನೆ ಮಾಡೋದಿಲ್ಲ. ಸೊ ಮ್ಯಾಕ್ಸಿಮಮ್ ಹೆಣ್ಮಕ್ಳು ಅದು ನಮ್ಮ ಕರ್ನಾಟಕ ಮಕ್ಕಳೇ ಜಾಸ್ತಿ ಇದ್ದಾರೆ, ಪ್ರತಿ ವರ್ಷ ಹೋಗ್ತಾರೆ. ನಾವೇನು ಮಾಡ್ತೀವಿ ಅಂದರೆ ಇಲ್ಲಿಂದ ಹೋಗಿ ಮುಂಚೆ ಒಂದು ಬ್ಯಾಚ್ ಕ್ರಿಯೇಟ್ ಮಾಡ್ತೀವಿ. ಇಲ್ಲಿರೋ ಸ್ಟೂಡೆಂಟ್ಸ್ಗೆಲ್ಲ ಒಂದು ಗ್ರೂಪ್ ಮಾಡ್ತೀವಿ, ಅವ್ರ ಪೇರೆಂಟ್ಸ್ಗೆ ಅವ್ರಿಗೆ ಇಂಟ್ರಡಕ್ಷನ್ ಮಾಡ್ತೀವಿ. ಯಾಕಂದರೆ ಪ್ರತಿ ವರ್ಷ ಡಿಪಾರ್ಚರ್ ಮುಂಚೆ ಒಂದು ಸ್ಕಾಲರ್ಶಿಪ್ ಸೆಮಿನಾರ್ ಅಂತ ಕಂಡಕ್ಟ್ ಮಾಡ್ತೀವಿ. ಅಲ್ಲಿ ಬಂದುಬಿಟ್ಟು ಯಾರು ಹೈಯೆಸ್ಟ್ ಸ್ಕೋರ್ ಮಾಡ್ತಾರೋ ಅವ್ರಿಗೆ ಸ್ಕಾಲರ್ಶಿಪ್ಸ್ ಕೊಟ್ಕೊಂಡು, ಪ್ಲಸ್ ಮಕ್ಕಳಿಗೆ ಹಿಂಗೆ ಸ್ಟೆಥೋಸ್ಕೋಪು, ಏಪ್ರಾನ್ಸು, ಬ್ಯಾಗ್ಸು, ಫಸ್ಟ್ ಇಯರ್ ಬೇಕಿದ್ರೆ ಮೆಡಿಕಲ್ ಬುಕ್ಸು, ಇದೆಲ್ಲ ಒಂದು ಮೆಡಿಕಲ್ ಕಿಟ್ ಅಂತ ಮಕ್ಕಳು ಕೊಡ್ತೀವಿ. ನೋಡುವಾಗ ಇಲ್ಲಿ ಒಂದು ಗ್ರೂಪ್ ಮಾಡ್ತೀವಿ. ಪ್ಲಸ್ ಈ ಸ್ಟೂಡೆಂಟ್ ಇಲ್ಲಿಂದ ಕರ್ಕೊಂಡು ಹೋಗ್ತಾರೆ, ಅಲ್ಲಿ ಸೀನಿಯರ್ಸ್ ತುಂಬ ಸ್ಟೂಡೆಂಟ್ಸ್ ಇರ್ತಾರೆ. ನಮ್ಮ ಕರ್ನಾಟಕ ಮಕ್ಕಳು ಹೆಣ್ಮಕ್ಳು ತುಂಬ ಜನ ಅವ್ರಿಗೂ ಪರಿಚಯ ಮಾಡ್ಕೊಡ್ತೀವಿ. ಆ್ಯಂಡ್ ವಿದೇಶದಲ್ಲಿ ಇನ್ನೊಂದು ಪ್ಲಸ್ ಪಾಯಿಂಟ್ ಅಂದರೆ ನಿಮಗೆ ರ್ಯಾಗಿಂಗ್ ಅನ್ನೋದು ಕಂಡು ಬರೋದಿಲ್ಲ. ರ್ಯಾಗಿಂಗ್ ಮಾಡಿದ್ರೆ ಇಮಿಡಿಯೇಟ್ ಕಂಟ್ರಿಂದ ನ್ಯಾಚ್ ಆಗ್ಬಿಡ್ತಾರೆ ಅವ್ರನ್ನ. ಸೊ ಅದರಿಂದ ಸೀನಿಯರ್ಸ್ ಏನಾಗ್ತಾರೆ ಅಂದರೆ ಇವ್ರು ತುಂಬ ಅಲ್ಲಿ ಸಪೋರ್ಟಿವ್ ಆಗಿರ್ತಾರೆ. ಸೊ ಅದರಿಂದ ಸೇಫ್ಟಿ ಸೆಕ್ಯೂರಿಟಿ ಬಗ್ಗೆ ಯಾವುದೇ ರೀತಿ ನಾವು ಯೋಚನೆ ಮಾಡೋ ಅವಶ್ಯಕತೆ ಇರೋದಿಲ್ಲ. ಫೀಸ್ ಎಲ್ಲ ಇನ್ಸ್ಟಾಲ್ಮೆಂಟಲ್ಲಿ ಇರುತ್ತಾ ಹಿಂಗೆ? ಸೊ ಫೀಸ್ ಬಂದ್ಬಿಟ್ಟು ಪ್ರತಿ ಸೆಮಿಸ್ಟರ್ ಕಟ್ಕೊಂಡು ಹೋಗ್ಬೋದು ಸ್ಟೂಡೆಂಟ್ಸು. ಕೆಲವು ಯೂನಿವರ್ಸಿಟೀಸ್ ಇಯರ್ಲಿ ಕಟ್ಟಬೇಕಂತ ಹೇಳ್ತಾರೆ. ಇವಾಗ 25 ಲಕ್ಷ ಟೋಟಲ್ ಬಡ್ಜೆಟ್ ಅಂತಂದ್ರೆ ಒಂದೇ ಸರಿ ಕಟ್ಟೋ ಅವಶ್ಯಕತೆ ಇಲ್ಲ. ಕೆಲವು ಯೂನಿವರ್ಸಿಟಿ 3 ಲಕ್ಷ 3.5 ಲಕ್ಷ ಇರುತ್ತೆ ಪರ್ ಇಯರ್ಗೆ. ಅದು ಬೇಕಾದ್ರೆ 1.5 ಲಕ್ಷ 1.5 ಲಕ್ಷ ಅಂತ ಕಟ್ಕೊಂಡು ಹೋಗ್ಬೋದು. ಸೊ ಅವ್ರಿಗೆ ಯಾವ ಥರ ಯೂನಿವರ್ಸಿಟಿ ನಿಮಗೆ ಫೀಸ್ ಸ್ಟ್ರಕ್ಚರ್ಸ್ ಇರುತ್ತೋ ಆ ಥರ ಸೆಮಿಸ್ಟರ್ ವೈಸ್ ಇಲ್ಲಾಂದ್ರೆ ಇಯರ್ಲಿ ಬೇಸಿಸ್ ಕಟ್ಕೊಂಡು ಹೋಗ್ಬೋದು ಸ್ಟೂಡೆಂಟ್ಸು. ಅದಕ್ಕೆ ಲೋನ್ಗೆ ಏನು ಬೇಕೋ ಅದೆಲ್ಲ ರೀತಿಯಲ್ಲಿ ಗೈಡೆನ್ಸ್ ಸಪೋರ್ಟ್ ನಮ್ಮ ಕಡೆಯಿಂದ ಮಾಡ್ಕೊಡ್ತೀವಿ.